ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಈ ಸಮಯದಲ್ಲಿ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನೇ ದೇವರ ಕರಗಳಲ್ಲಿ ಸಮರ್ಪಿಸುತ್ತಾ ಒಂದು ಕ್ಷಣ ಈ ದೇವವಾಕ್ಯವನ್ನು ಆಲಿಸಲು, ಆ ವಾಕ್ಯದಲ್ಲಿರುವಂಥ ಸತ್ಯಾಂಶವನ್ನು ಅರಿತುಕೊಳ್ಳಲು ಬೇಕಾದಂಥ ಕೃಪೆಗಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಚಿರಂಜೀವಿಯಾದ ದೇವರೇ, ಈ ಸಮಯವನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತೇವೆ ಸ್ವಾಮಿ. ಈ ದಿನ ನಿಮ್ಮ ವಾಕ್ಯಗಳನ್ನು ಆಲಿಸಲು, ಆ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದಂಥ ನಿಮ್ಮ ಕೃಪಾವರಗಳನ್ನು ನಮ್ಮಲ್ಲಿ ತುಂಬಿಸಿರಿ. ಪರಿಶುದ್ಧ ಮಾತೆ ಮರಿಯಮ್ಮನವರೇ, ಈ ಸಮಯದಲ್ಲಿ ನಮಗಾಗಿ ಪ್ರಾರ್ಥಿಸಿರಿ. ಈ ದೇವರ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಂದು ಮಕ್ಕಳು ಪವಿತ್ರಾತ್ಮರ ಅನುಗ್ರಹವನ್ನು ಹೊಂದಿಕೊಳ್ಳುವಂತೆ, ಈ ವಾಕ್ಯಗಳ ಮುಖಾಂತರ ಪವಿತ್ರಾತ್ಮರ ಕೃಪೆ ಪ್ರತಿಯೊಬ್ಬರಿಗೂ ಲಭಿಸುವಂತೆ ಪ್ರಾರ್ಥಿಸಿರೆಂದು ಮಾತೆಯೇ ನಿಮ್ಮ ವಿಮಲ ಹೃದಯದ ಮುಖಾಂತರ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಸಮಯ ನಾವು ಆಗಮನ ಕಾಲದಲ್ಲಿದ್ದೇವೆ. ಪವಿತ್ರ ಕಥೋಲಿಕ ಧರ್ಮಸಭೆ ನಮಗೆ ಈ ಒಂದು ಆಗಮನ ಕಾಲವನ್ನು ನೀಡ್ತಾ ಇದೆ. ಈ ಆಗಮನ ಕಾಲದಲ್ಲಿ 2 ವಿಷಯಗಳನ್ನು ಕುರಿತು ನಾವು ನಿರೀಕ್ಷಿಸುವಂಥವರಾಗಿದ್ದೇವೆ. ಮೊದಲನೇದಾಗಿ ಯೇಸು ಪ್ರಭುವಿನ ಬರುವಿಕೆ. ಡಿಸೆಂಬರ್ ಎಂದ ತಕ್ಷಣ ನಮಗೆ ಕ್ರಿಸ್ತ ಜಯಂತಿಯ ಸಂಭ್ರಮ, ಸಡಗರದ ನೆನಪು. ಎರಡನೇದಾಗಿ ಹೊಸ ವರ್ಷ, ನೂತನವಾದ ಮತ್ತೊಂದು ಹೊಸ ವರ್ಷವನ್ನು ನಾವು ಎದುರು ನೋಡುತ್ತಿದ್ದೇವೆ. ಮೊದಲನೇದಾಗಿ ಕ್ರಿಸ್ತ ಜಯಂತಿ, ಕ್ರಿಸ್ತನ ಬರುವಿಕೆ, ಕ್ರಿಸ್ತನ ಆಗಮನವನ್ನು ಕುರಿತು ನಾವು ನಿರೀಕ್ಷಿಸುವಾಗ, ಹೊಸ ಒಡಂಬಡಿಕೆಯಲ್ಲಿ ಸಂತ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 4ರಿಂದ 6ರಲ್ಲಿ ಹೆರೋದರಸ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಪ್ರಶ್ನೆ ಹೀಗಿದೆ: ಯಹೂದ್ಯರನ್ನ ಎಲ್ಲ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು, ಜುದಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೆಯ ನಾಡಿನ ಬೆತ್ಲೆಹೇಮೆ, ಜುದಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ, ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರ ಕೊಟ್ಟರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇಲ್ಲಿ ಹೆರೋದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ: ಕ್ರಿಸ್ತ ಹುಟ್ಟಬೇಕಾದದ್ದು ಎಲ್ಲಿ? ಒಲವಿನ ಸಹೋದರ ಸಹೋದರಿಯರೇ, ಇಂದು ಈ ಪ್ರಸ್ತುತ ಪ್ರಪಂಚದಲ್ಲಿ ಈ ಕ್ರಿಸ್ತ ಜಯಂತಿಯನ್ನು ಎದುರು ನೋಡುತ್ತಿರುವಂಥ ನಮ್ಮ ಜೀವನವನ್ನು ನಾವು ಒಮ್ಮೆ ಪರಿಶೀಲಿಸುವುದಾದರೆ, ಹೆರೋದನು ಕೇಳಿದ ಪ್ರಶ್ನೆ ಕ್ರಿಸ್ತ ಹುಟ್ಟಬೇಕಾದದ್ದು ಎಲ್ಲಿ? ಆದರೆ ಈಗ ಕ್ರಿಸ್ತ ಹುಟ್ಟಬೇಕಾಗಿರುವುದು ಎಲ್ಲಿ? 2000 ವರ್ಷಗಳ ಹಿಂದೆ ಬೆತ್ಲೆಹೇಮಿನಲ್ಲಿ ಕ್ರಿಸ್ತ ಹುಟ್ಟಿದ. ಇಂದು ನಾವು ಅದೇ ಕ್ರಿಸ್ತನ ಜನನವನ್ನು ಎದುರು ನೋಡುವಾಗ ಕ್ರಿಸ್ತ ಹುಟ್ಟಬೇಕಾದದ್ದು ಎಲ್ಲಿ? ನಾವು ನಮ್ಮ ಮನೆಗಳಲ್ಲಿ ಈ ಸಂದರ್ಭಗಳಲ್ಲಿ ಗೋದಲೆಗಳನ್ನು ರಚಿಸ್ತೇವೆ, ಗೋದಲೆಗಳನ್ನು ಕಟ್ತೇವೆ. ಗೋದಲೆಯಲ್ಲಿ ಕ್ರಿಸ್ತ ಜನಿಸುವನ? ಇದು ಒಂದು ಪ್ರಶ್ನೆ. ಕೆಲವೊಮ್ಮೆ ನಾವು ನಿರೀಕ್ಷಿಸುತ್ತೇವೆ, ಯೇಸು ನಮ್ಮ ಹೃದಯದಲ್ಲಿ ಹುಟ್ಟಬೇಕು, ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವಂಶದಲ್ಲಿ ಮತ್ತೊಮ್ಮೆ ಯೇಸು ಹುಟ್ಟಿ ಬರಬೇಕು. ಇದನ್ನು ನೋಡುವಾಗ ಬೆತ್ಲೆಹೇಮಿನಲ್ಲಿ ಇದ್ದಂಥ ಒಂದು ಕುಟುಂಬವನ್ನು ಕುರಿತು ನಾವು ಧ್ಯಾನಿಸ್ತೇವೆ. ಬೆತ್ಲೆಹೇಮಿನ ಒಬ್ಬ ವ್ಯಕ್ತಿ ಮೊವಾಬ್ ನಾಡಿಗೆ ವಲಸೆ ಹೋದನು. ಆ ವ್ಯಕ್ತಿ ಹೆಸರು ಎಲಿಮೆಲೆಕ್, ಪತ್ನಿ ನವೋಮಿ. ಅವರಿಗೆ 2 ಗಂಡು ಮಕ್ಕಳನ್ನು ದೇವರು ಕೊಟ್ಟಿದ್ದಂಥದ್ದನ್ನು ನಾವು ಕಾಣ್ತೇವೆ, ಮಹ್ಲೋನ್ ಮತ್ತು ಕಿಲಿಯೋನ್. ಈ 2 ಮೊವಾಬ್ ನಾಡಿನಲ್ಲಿ ವಲಸೆ ಹೋಗಿ ವಾಸಿಸುತ್ತಿದ್ದ ಸಂದರ್ಭದಲ್ಲಿ ಈ ಎಲಿಮೆಲೆಕ್ ಮರಣವನ್ನು ಹೊಂದಿದ ನಂತರ ನವೋಮಿ ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ಲು. ಜೀವಿಸುವಾಗ ಅವಳು ವಲಸೆ ಹೋಗಿದ್ದಂಥ ಮೊವಾಬ್ ನಾಡಿನಿಂದ ತನ್ನ ಮಕ್ಕಳಿಗೆ 2 ಹೆಣ್ಣು ಮಕ್ಕಳನ್ನು ಗುರುತಿಸಿ ವಿವಾಹವನ್ನು ಮಾಡಿದಳು. ಅದರಲ್ಲಿ ಒಬ್ಬಳು ರೂತ್, ಮತ್ತೊಬ್ಬಳು ಓರ್ಫಾ. ಈ ಓರ್ಫಾ ಮತ್ತು ರೂತ್ ಎಂಬ ಈ 2 ನವೋಮಿಯ ಸೊಸೆಯಂದಿರು. ಕೆಲವು ಕಾಲಗಳು ಕಳೆದ ನಂತರ
ಈ ನವೋಮಿಯ ಮಕ್ಕಳು ಸಹ ಮರಣವನ್ನು ಹೊಂದಿದಾಗ ಮತ್ತೆ ಇಸ್ರೇಲ್ ನಾಡಿನಲ್ಲಿ ಅತ್ಯುತ್ತಮವಾದಂತಹ ಮಳೆ ಬೆಳೆಯಾಗಿ ಸಮೃದ್ಧವಾದಂಥ ವಾತಾವರಣ ಉಂಟಾಗಿದೆ ಎಂಬುದನ್ನು ತಿಳಿದು ಬಂದಾಗ ನವೋಮಿ ಮತ್ತೊಮ್ಮೆ ತನ್ನ ನಾಡಿಗೆ ಹಿಂದಿರುಗಲು ಪ್ರಯತ್ನಿಸಿದಳು. ಈ ಸಂದರ್ಭದಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ನಾವು ರೂತಳ ಗ್ರಂಥದಲ್ಲಿ ನೋಡುವಾಗ ರೂತಳ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ. ರೂತಳ ಗ್ರಂಥ ಅಧ್ಯಾಯ 1 ವಾಕ್ಯ 14. ಅವರು ಇದನ್ನು ಕೇಳಿ ಇನ್ನೂ ಹೆಚ್ಚಾಗಿ ಅತ್ತರು. ಅನಂತರ ಓರ್ಫ ಅತ್ತೆಗೆ ಮುದ್ದಿಟ್ಟು ತನ್ನ ಮನೆಗೆ ಹಿಂದಿರುಗಿದಳು. ರೂತಳು ಮಾತ್ರ ಅತ್ತೆಯನ್ನು ಬಿಟ್ಟು ಹೋಗಲಿಲ್ಲ. ಇವತ್ತು ಒಲವಿನ ಸಹೋದರ ಸಹೋದರಿಯರೇ, ಈ ಅತ್ತೆ ಸೊಸೆ ಎಂಬ ಬಾಂಧವ್ಯವನ್ನು ನಾವು ನೋಡುವಾಗ ಇವತ್ತು ನಮ್ಮ ಮನೆಗಳಲ್ಲಿರುವಂತಹ ಒಂದು ವಾತಾವರಣವನ್ನು ನಾವು ನೆನೆಸ್ಕೊಳ್ಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಇಬ್ಬರು ಸೊಸೆಯಂದಿರಲ್ಲಿ ಓರ್ಫ ಮತ್ತು ರೂತಳು ಇಬ್ಬರು ಸಹ ಸೊಸೆಯಂದಿರೆ. ಆದರೆ ತನ್ನ ನಾಡಿಗೆ ನವೋಮಿ ಹಿಂದಿರುಗಿ ಬರುವಾಗ ಈ ಒಂದು ಸಂದರ್ಭದಲ್ಲಿ ಓರ್ಫಳು ಅತ್ತೆಗೆ ಮುದ್ದಿಟ್ಟು ಹಿಂದಿರುಗಿ ತನ್ನ ಸ್ಥಳಕ್ಕೆ ಮೋವಾಬ್ ನಾಡಿನಲ್ಲೇ ಉಳಿದುಕೊಂಡಳು. ಆದರೆ ರೂತಳು ಈ ಅತ್ತೆಯನ್ನು ಹಿಂಬಾಲಿಸಿ ಬರುವುದನ್ನು ನಾವು ಕಾಣ್ತೇವೆ. ರೂತಳ ಗ್ರಂಥ ಅಧ್ಯಾಯ 1 ವಾಕ್ಯ 16 ಮತ್ತು 17ರಲ್ಲಿ ನಾವು ಕಾಣುವಂತಹ ಒಂದು ಸಂಭಾಷಣೆ, ಈ ಅತ್ತೆ ಮತ್ತು ಸೊಸೆಯ ಬಾಂಧವ್ಯ, ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ ಏನು ಎಂಬ ಈ ಬಾಂಧವ್ಯವನ್ನು ಕುರಿತು ನಾವು ಧ್ಯಾನಿಸ್ತೇವೆ. ಈ ವಾಕ್ಯದಲ್ಲಿ ವಾಕ್ಯ ಹೇಳುತ್ತೆ, ರೂತಳ ಗ್ರಂಥ ಅಧ್ಯಾಯ 1 ವಾಕ್ಯ 16 ಮತ್ತು 17ರಲ್ಲಿ, ಅದಕ್ಕೆ ರೂತಳು, ನಿಮ್ಮನ್ನು ಬಿಟ್ಟು ಹೋಗುವಂತೆ ಒತ್ತಾಯಪಡಿಸಬೇಡಿ, ನೀವು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುತ್ತೇನೆ, ನೀವು ಎಲ್ಲಿ ವಾಸಿಸಿದರೂ ನಾನು ಅಲ್ಲೇ ವಾಸಿಸುತ್ತೇನೆ. ನಿಮ್ಮ ಜನರೇ ನನ್ನ ಜನರು, ನಿಮ್ಮ ದೇವರೇ ನನ್ನ ದೇವರು. ನೀವು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲಿಯೇ ನನಗೆ ಸಮಾಧಿಯಾಗಲಿ. ಮರಣದಲ್ಲಿಯೂ ನಿಮ್ಮನ್ನು ಬಿಟ್ಟಿರಲಾರೆ, ಇಲ್ಲದಿದ್ದರೆ ಸರ್ವೇಶ್ವರ ನನಗೆ ತಕ್ಕ ದಂಡನೆಯನ್ನು ವಿಧಿಸಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಒಲವಿನ ಸಹೋದರ ಸಹೋದರಿಯರೇ, ಇವತ್ತು ಕ್ರಿಸ್ತ ನನ್ನ ಜೀವನದಲ್ಲಿ ಅಥವಾ ನನ್ನ ಕುಟುಂಬದಲ್ಲಿ ಅಥವಾ ನನ್ನ ಮನೆಯಲ್ಲಿ ಹುಟ್ಟಬೇಕೆಂಬುದಾಗಿ ಪ್ರತಿಯೊಬ್ಬ ಮನುಷ್ಯನು ನಿರೀಕ್ಷಿಸುವಂತಹ ಒಂದು ಸಮಯ ಇದು. ಪವಿತ್ರ ಕಥೋಲಿಕ ಧರ್ಮಸಭೆ ನಮಗೆ ನೀಡುತ್ತಿರುವಂಥ ಈ ಆಗಮನ ಕಾಲದಲ್ಲಿ ಯೇಸುಸ್ವಾಮಿ ನನ್ನಲ್ಲಿ ಹುಟ್ಟಬೇಕು, ನನ್ನ ಹೃದಯದಲ್ಲಿ ಹುಟ್ಟಬೇಕೆಂಬುದು ಪ್ರತಿಯೊಬ್ಬ ಮನುಷ್ಯನ ಬಯಕೆ, ನಿರೀಕ್ಷೆ. ಆದರೆ ಯೇಸು ಹುಟ್ಟಬೇಕಾದರೆ ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನು ಪರಿಶೋಧಿಸಿ ಅರಿತುಕೊಳ್ಳುವಂತಹ ಒಂದು ಸಮಯವಾಗಿದೆ ಈ ಆಗಮನ ಕಾಲ. ಒಲವಿನ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಕುಟುಂಬಗಳಲ್ಲಿ ಹೇಗಿದೆ ಈ ಅತ್ತೆ ಮತ್ತು ಸೊಸೆಯ ಬಾಂಧವ್ಯ? ಒಮ್ಮೆ ನಾವು ಪರಿಶೀಲಿಸಬೇಕು, ಚಿಂತಿಸಬೇಕು. ಇವತ್ತೇನಾಗಿದೆ, ಅತ್ತೆ ಪೂರ್ವ ದಿಕ್ಕಿಗಾದರೆ ಸೊಸೆ ಪಶ್ಚಿಮ ದಿಕ್ಕು, ಸೊಸೆ ಪಶ್ಚಿಮವಾದರೆ ಅತ್ತೆ ಪೂರ್ವ ದಿಕ್ಕು, ಬಾಂಧವ್ಯವಿಲ್ಲ. ಕಾರಣ ಒಲವಿನ ಸಹೋದರ ಸಹೋದರಿಯರೇ, ಒಮ್ಮೆ ನಾವು ಚಿಂತಿಸಬೇಕು, ಈ ಅತ್ತೆಗೆ ಅಥವಾ ಅತ್ತೆಯಾಗಿ ಬಂದಂಥ ಈ ಸೊಸೆಗೆ ಯಾಕೆ ಈ ಅತ್ತೆಯನ್ನು ತನ್ನ ತಾಯಿಯಂತೆ ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಅಥವಾ ಈ ಸೊಸೆಯನ್ನು ಈ ಅತ್ತೆ ಯಾಕೆ ತನ್ನ ಮಗಳಂತೆ ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಒಂದೇ ಒಂದು ಕಾರಣವನ್ನು ನಾವು ಪರಿಶೀಲಿಸುವುದಾದರೆ ಪರಸ್ಪರ ಪ್ರೀತಿ ಇಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರ ಇಲ್ಲಿ ರೂತಳು ಮೊವಾಬ್ ನಾಡಿಗೆ ಸೇರಿದವಳು, ಇಸ್ರೇಲಳ ಅಲ್ಲ ಅವಳು. ಆದರೆ ತನ್ನ ಅತ್ತೆಯ ಮಾರ್ಗವನ್ನು, ತನ್ನ ಅತ್ತೆ ಅನುಸರಿಸುತ್ತಿದ್ದಂಥ ಸರ್ವೇಶ್ವರರಾದ ದೇವರ ಮಾರ್ಗವನ್ನು ಅರಿತಂಥವಳು. ಈ ಅತ್ತೆ ತನ್ನ ಸೊಸೆಗೆ ತನ್ನ ದೇವರಾದ ಸರ್ವೇಶ್ವರ ಸ್ವಾಮಿಯ ಅನುಗ್ರಹವನ್ನು ಕುರಿತು ಬೋಧಿಸುವಾಗ ಮನಪೂರ್ವಕವಾಗಿ ಆಲಿಸಿದಂಥವಳು ಈ ಸ್ತ್ರೀ. ಇದಕ್ಕೆ ಸಿಕ್ಕಿದ ಪ್ರತಿಫಲ ಏನು? ಇದಕ್ಕೆ ಸಿಗುವಂತಹ ಪ್ರತಿಫಲ ಏನು? ನಾವೊಮ್ಮೆ ಪರಿಶೀಲಿಸಿ ನೋಡುವಾಗ ನನ್ನೊಲವಿನ ಸಹೋದರ ಸಹೋದರಿಯರೇ, ಇವತ್ತು ನಾವು ಕ್ರೈಸ್ತರು ಎಂಬುದಾಗಿ ಕರೆಸಿಕೊಳ್ಳುವಾಗ ನನ್ನ ಕುಟುಂಬದಲ್ಲಿ ಅಥವಾ ನನ್ನ ಹೃದಯದಲ್ಲಿ ನನ್ನಲ್ಲಿ ಯೇಸು ಹುಟ್ಟುತ್ತಾರೆಯೇ ಎಂಬ ಒಂದು ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕು. ಯಾಕಂದರೆ ಈ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳುವಾಗ ಆಗಿದೆ, ನಾವು ಹೇಗೆ ಜೀವಿಸುವಾಗ ಯೇಸು ನನ್ನಲ್ಲಿ ಹುಟ್ಟುತ್ತಾರೆ,
ಹೇಗೆ ಯೇಸು ಮತ್ತೊಂದು ಆವರ್ತಿ ನನ್ನಲ್ಲಿ ಜನ್ಮವನ್ನು ತಾಳುತ್ತಾರೆ. ಯಾಕಂದರೆ 2000 ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಹುಟ್ಟಿ ಆಯಿತು. ಆದರೆ ಪ್ರತಿ ವರ್ಷ ನಾವು ಕ್ರಿಸ್ತ ಜಯಂತಿಯನ್ನು ಎದುರು ನೋಡುವಾಗ ನನ್ನೊಲವಿನ ಸಹೋದರ ಸಹೋದರಿಯರೇ, ಒಂದು ಸಣ್ಣ ಪ್ರಶ್ನೆ ನಿಮ್ಮಲ್ಲಿ ನಾನು ಕೇಳ್ತೇನೆ. ನೀವು ಚಿಂತಿಸಿ, ಎಷ್ಟು ವರ್ಷಗಳಿಂದ ಈ ಕ್ರಿಸ್ತ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೀರಿ? ನಿಮ್ಮ ಜೀವನದಲ್ಲಿ ಎಷ್ಟು ಕ್ರಿಸ್ತನ ಜನನವನ್ನು ಕೊಂಡಾಡಿದ್ದೀರಿ? ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ವಂಶದಲ್ಲಿ ಯೇಸು ಹುಟ್ಟಿದ್ದಾರೆಯೇ? ಪ್ರಶ್ನಿಸಿಕೊಳ್ಬೇಕು. ಕಾರಣ ನಮ್ಮಲ್ಲಿ ಐಕ್ಯತೆ ಇಲ್ಲ, ಅನ್ಯೂನ್ಯತೆ ಇಲ್ಲ, ಪ್ರೀತಿ ಇಲ್ಲ. ಇವತ್ತು ಅತ್ತೆ ಮತ್ತು ಸೊಸೆಯ ಬಾಂಧವ್ಯ ಪ್ರಸ್ತುತ ಪ್ರಪಂಚದಲ್ಲಿ ನಮ್ಮ ಕುಟುಂಬಗಳಲ್ಲಿ ಹೇಗಿದೆ? ಹಾವು ಮತ್ತು ಮುಂಗುಸಿಯಂತೆ. ಯಾಕೆಂದರೆ ಈ ಹಾವುಗೂ ಮುಂಗುಸಿಗೂ ಯಾವತ್ತೂ ಹೊಂದಾಣಿಕೆ ಆಗೋದಿಲ್ಲ. ಇದೆರಡು ಯಾವಾಗಲೂ ವಿರುದ್ಧ. ಹಾವನ್ನು ಕಂಡ ತಕ್ಷಣ ಮುಂಗುಸಿ ಕೊಲ್ಲಿಕ್ಕೆ ಹೋಗುತ್ತೆ. ಮುಂಗುಸಿಯನ್ನು ನೋಡಿದ ತಕ್ಷಣ ಹಾವು ಅದರ ಮೇಲೆ ಹಾರಿ ಬೀಳಲಿಕ್ಕೆ ಬರುತ್ತೆ. ಪರಸ್ಪರ ಜಗಳ, ಕಚ್ಚಾಟ, ಕಲಹ ಇದಾಗಿದೆ ಇವತ್ತು ನಮ್ಮ ಕುಟುಂಬಗಳಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಅತ್ತೆ ಮತ್ತು ಸೊಸೆಯ ಬಾಂಧವ್ಯ. ಆದರೆ ನನ್ನೊಲವಿನ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ರೂತಳ ಗ್ರಂಥ ತುಂಬ ಪುಟ್ಟ ಗ್ರಂಥ, ಕೇವಲ 4 ಅಧ್ಯಾಯಗಳನ್ನು ಒಳಗೊಂಡಂಥ ಈ ರೂತಳ ಗ್ರಂಥದಲ್ಲಿ ನಾವು ಕಾಣುವಂಥದ್ದು ಒಂದೇ ಒಂದು. ಇದರಿಂದ ನಾನು ನಿಮಗೆ ನೀಡುವಂಥ ಒಂದು ಸಂದೇಶ ಏನಂತ ಹೇಳಿದ್ರೆ, ಅನ್ಯ ಜನಾಂಗಕ್ಕೆ ಸೇರಿದಂತಹ, ಮೊವಾಬ್ ನಾಡಿಗೆ ಸೇರಿದಂತಹ ರೂತಳ ಬದುಕಿನಲ್ಲಿ ಸಂಭವಿಸಿದಂತಹ ಸಂತೋಷದ ಕ್ಷಣಗಳನ್ನು ಕುರಿತು ನಾವು ಧ್ಯಾನಿಸೋಣ ಒಂದು ನಿಮಿಷ. ಯಾಕೆಂತ ಹೇಳಿದ್ರೆ, ಇವತ್ತು ನಾವು ರೂತಳನ್ನು ಸ್ಮರಿಸ್ಕೊಳ್ತಾ ಇದ್ದೇವೆ, ನೆನೆಸ್ಕೊಳ್ತಾ ಇದ್ದೇವೆ. ಯೇಸುಸ್ವಾಮಿ ಹುಟ್ಟು 2000 ವರ್ಷಗಳಾಗಿದೆ. ಈ ರೂತಳು ಯಾರು? ಯೇಸುಸ್ವಾಮಿ ಯಾವ ವಂಶದಲ್ಲಿ ಹುಟ್ಟಿದ? ದೇವರು ತನ್ನ ಸ್ವಂತ ಜನರಾಗಿ ಆರಿಸಿಕೊಂಡಂಥ ಇಸ್ರೇಲ್ ಜನಾಂಗಕ್ಕೆ ಸೇರಿದವಳೇ? ಅಲ್ಲ, ಮೊವಾಬ್ ನಾಡಿಗೆ ಸೇರಿದವಳು. ದೇವರನ್ನು ಅರಿಯದೇ ಇರುವಂಥ ಒಂದು ಜನಾಂಗ, ಸತ್ಯ ದೇವರನ್ನು ಕಾಣದೇ ಇರುವಂಥ ಒಂದು ಜನಾಂಗಕ್ಕೆ ಸೇರಿದಂತಹ ಈ ರೂತಳು ತನ್ನ ಅತ್ತೆಯ ಆದರ್ಶವನ್ನು ಅನುಸರಿಸಿ, ತನ್ನ ಅತ್ತೆಯನ್ನು ತನ್ನ ತಾಯಿಯಂತೆ ಪ್ರೀತಿಸಿ, ಆಕೆಯ ಮಾರ್ಗವನ್ನು ಅನುಸರಿಸಿ ನಡೆಯುವಾಗ ಆಕೆ ಹೇಳಿದಂಥ ಮಾತು, ರೂತಳ ಗ್ರಂಥ ಅಧ್ಯಾಯ 1 ವಾಕ್ಯ 16-17ರಲ್ಲಿ ನಾವು ಧ್ಯಾನಿಸಿದ ಹಾಗೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ಸೊಸೆಯಂದಿರೇ, ಇವತ್ತು ನೀವು ಚಿಂತಿಸಿ. ನಿಮ್ಮ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದ, ರಕ್ತ ಸಂಬಂಧ ಎಲ್ಲವನ್ನು ಬಿಟ್ಟು ನೀವು ಮದುವೆಯಾಗಿ ಮತ್ತೊಂದು ಮನೆಗೆ ಬಂದಿದ್ದೀರಾ. ಇವತ್ತು ನಿಮ್ಮ ಅತ್ತೆಯ ಜೊತೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ನನ್ನ ಅತ್ತೆಯ ಕುಟುಂಬ ನನ್ನ ಕುಟುಂಬ, ನನ್ನ ಗಂಡನ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ನನ್ನವರು ಎಂಬುದಾಗಿ ನೀವು ಪ್ರೀತಿಸ್ತಾ ಇದ್ದೀರಾ? ಒಂದು ವೇಳೆ ಹಾಗೆ ಪ್ರೀತಿಸಿದರೆ ಅಲ್ಲಿ ಕ್ರಿಸ್ತ ಹುಟ್ಟುವುದು. ಪ್ರೀತಿಯ ತಾಯಂದಿರೇ, ನೀವು ನಿಮ್ಮ ಮಕ್ಕಳಿಗೆ ಸೊಸೆಯನ್ನು ತರುವಾಗ ಏನು ಯೋಚನೆ ಮಾಡಿದ್ದೀರಾ? ಬರುವಂಥ ಸೊಸೆಯನ್ನು ನನ್ನ ಮಗಳಂತೆ ನಾನು ಪ್ರೀತಿಸ್ತೀನಿ ಎಂಬುದಾಗಿ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಅಥವಾ ನಿಮ್ಮ ಮಗಳನ್ನು ನೀವು ಪ್ರೀತಿಸುವ ರೀತಿಯಲ್ಲಿ ನಿನ್ನ ಸೊಸೆಯನ್ನು ನೀನು ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಾ? ಹಾಗೆ ಪ್ರೀತಿಸುವುದಾದರೆ ಅಲ್ಲಿ ಕ್ರಿಸ್ತ ಜನಿಸುವಂಥದ್ದು. ನನ್ನೊಲವಿನ ಸಹೋದರ ಸಹೋದರಿಯರೇ, ಯಾಕೆಂತೇಳಿದ್ರೆ ಈ ರೂತಳು ಮೊವಾಬ್ ನಾಡಿಗೆ ಸೇರಿದ ವ್ಯಕ್ತಿಯಾದರೂ ಸಹ ಈಕೆ ತನ್ನ ಅತ್ತೆಯೊಂದಿಗೆ ಮತ್ತೆ ಹಿಂದಿರುಗಿ ಬೆತ್ಲೆಹೇಮಿಗೆ ಬಂದಾಗ ಬೋವಜ ಎಂಬ ವ್ಯಕ್ತಿಯನ್ನು ವಿವಾಹವಾಗ್ತಾಳೆ. ರೂತಳ ಗ್ರಂಥ ಅಧ್ಯಾಯ 4 ವಾಕ್ಯ 10ರಲ್ಲಿ ನಾವು ಕಾಣ್ತೇವೆ ಈ ಒಂದು ವಿವಾಹ ಕಾರ್ಯವನ್ನು. ಇದಲ್ಲದೆ ಮಹ್ಲೋನನ ಪತ್ನಿಯಾದ ಮೊವಾಬದ ರೂತಳನ್ನು ತನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿದ್ದೇನೆ. ಇದು ಬೋವಜ ನುಡಿದಂಥ ನುಡಿ. ಒಲವಿನ ಸಹೋದರ ಸಹೋದರಿಯರೇ, ಮೊವಾಬ್ ನಾಡಿಗೆ ಸೇರಿದಂತಹ ಈ ರೂತಳು ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದಂತಹ ಬೋವಜನನ್ನು ಮದುವೆಯಾಗ್ತಾಳೆ. ಈ ವಿವಾಹ ಸಂಸ್ಕಾರದ ಮುಖಾಂತರ ಇವಳು ದಾವೀದನಿಗೆ ಮುತ್ತಜ್ಜಿಯಾಗ್ತಾಳೆ. ಈ ದಾವೀದನಿಗೆ ಮುತ್ತಜ್ಜಿಯಾದ ಕಾರಣ ಯೇಸುಸ್ವಾಮಿ ಹುಟ್ಟಿದ್ದು ಈ ದಾವೀದನ ವಂಶದಲ್ಲಿ. ಯಾಕೆಂದರೆ ಯೇಸುವನ್ನು ನಾವು ದಾವೀದನ ಕುಲಪುತ್ರ ಎಂಬುದಾಗಿ ಕರೀತೇವೆ. ದಾವೀದನ ಕುಲಪುತ್ರ ಎಂಬುದಾಗಿ ಕರಿಬೇಕಾದ್ರೆ ನನ್ನೊಲವಿನ ಸಹೋದರ ಸಹೋದರಿಯರೇ, ನೀವು ಚಿಂತಿಸಬೇಕು. ಯೇಸುಸ್ವಾಮಿ ಇಸ್ರಾಯೇಲ್ ಜನಾಂಗವನ್ನು ಪ್ರೀತಿಸಿದಂಥ ಸರ್ವೇಶ್ವರ ಸ್ವಾಮಿಯ ವಂಶದವರಾಗಿದ್ದರೂ ಸಹ ಆರಿಸಿಕೊಂಡಿದ್ದು ಮೊವಾಬ್ ನಾಡಿನ ಒಂದು ವಿಶ್ವಾಸಿಯನ್ನು. ಆದುದರಿಂದಲೇ ಪ್ರಿಯರೇ, ನಾನು ನಿಮಗೆ ತಿಳಿಸುವಂಥದ್ದಿಷ್ಟೇ. ನೀವು ಯಾವುದೇ ಜನ, ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಧರ್ಮಕ್ಕೆ ಸೇರಿರಬಹುದು, ಆದರೆ ನಿಜವಾದ ದೇವರನ್ನು ಪ್ರೀತಿಸುವ ದೇವರ ಮಕ್ಕಳು ನೀವಾದಾಗ ನಿಮ್ಮಲ್ಲಿ ಯೇಸು ಹುಟ್ಟುತ್ತಾರೆ, ನಮ್ಮಲ್ಲಿ ಯೇಸು ಹುಟ್ಟುತ್ತಾರೆ. ಯೇಸುವಿನ ಜನನ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಲ್ಲ.
ಎರಡನೇದಾಗಿ ನಾನು ಹೇಳಿದ ಹಾಗೆ ಮತ್ತೊಂದು ಈ ಆಗಮನ ಕಾಲದಲ್ಲಿ ನಾವು ನಿರೀಕ್ಷಿಸುವಂಥದ್ದು ನೂತನವಾದ ಹೊಸ ವರ್ಷ. ಈ ಕ್ರಿಸ್ತನನ್ನು ಎದುರುಗೊಂಡಂಥ ನಮ್ಮ ಬದುಕಿನಲ್ಲಿ ಒಂದು ಹೊಸ ವರ್ಷ. ಆದರೆ ಇವತ್ತು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯೇಸು ಹುಟ್ಟುವುದಾದರೆ ಮಾತ್ರ ನಮಗೆ ಒಂದು ಹೊಸ ಜೀವನ, ಒಂದು ನೂತನವಾದ ಬದುಕು. ಪ್ರಿಯರೇ, ನಾವು ನೋಡುವಾಗ ಇಷ್ಟೇ. ರೂತಳ ಗ್ರಂಥದಲ್ಲಿ ನಾವು ಪ್ರಾರಂಭದಲ್ಲಿ ನಾವು ನೋಡುವುದಾದರೆ ಮುನ್ನುಡಿಯಲ್ಲಿ ಹೀಗೆ ಬರೆಯಲಾಗಿದೆ. ರೂತಳ ಗ್ರಂಥದ ಮುನ್ನುಡಿಯನ್ನು ಒಮ್ಮೆ ನಾವು ಓದಬೇಕು ಪ್ರಿಯರೇ. ಗ್ರಂಥಗಳನ್ನು ನಾವು ಓದ್ತೇವೆ, ದೇವರ ವಾಕ್ಯಗಳನ್ನು ನಾವು ಓದ್ತೇವೆ. ಈ ಮುನ್ನುಡಿಯನ್ನು ಓದುವಾಗ ನಮಗೆ ಇಡೀ ಗ್ರಂಥದಲ್ಲಿರ್ತಕ್ಕಂಥ ಒಂದು ವಾಸ್ತವತೆಯ ಸತ್ಯಾಂಶವನ್ನು ದೇವರ ವಾಕ್ಯ ಬೈಬಲ್ ಶ್ರೀ ಗ್ರಂಥದಲ್ಲಿ ಮುನ್ನುಡಿಯ ಮುಖಾಂತರ ನಮಗೆ ತಿಳಿಸಲಾಗ್ತದೆ. ಹೀಗೆ, ರೂತಳು ಪರಕೀಯಳು, ಮೊವ್ಯಾಬ್ ನಾಡಿಗೆ ಸೇರಿದವಳು, ಆದರೂ ಒಬ್ಬ ಇಸ್ರೇಲ್ ವಂಶಜನನ್ನು ಮದುವೆಯಾಗುತ್ತಾಳೆ. ಅವನು ಕಾಲವಾದ ಮೇಲೆ ಆಕೆ ತನ್ನ ಅತ್ತೆಯ ಬಗ್ಗೆ ಅಸಾಧಾರಣವಾದ ಗೌರವವನ್ನು, ಪ್ರಾಮಾಣಿಕತೆಯನ್ನು ತೋರಿಸುತ್ತಾಳೆ. ಅದು ಮಾತ್ರವಲ್ಲ, ಇಸ್ರಾಯೇಲರ ದೇವರಾದ ಸರ್ವೇಶ್ವರ ಸ್ವಾಮಿಯಲ್ಲಿ ಅಪೂರ್ವವಾದ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾಳೆ. ಕ್ರಮೇಣ ತನ್ನ ದಿಗಂತ ಪತಿಯ ಹತ್ತಿರದ ಸಂಬಂಧಿಕರಲ್ಲಿ ಒಬ್ಬನನ್ನು ವಿವಾಹ ಮಾಡಿಕೊಳ್ಳುತ್ತಾಳೆ. ಇದರ ಪರಿಣಾಮವಾಗಿ ಇಸ್ರಾಯೇಲರ ಮಹೋನ್ನತ ರಾಜನಾದ ದಾವೀದನಿಗೆ ಮುತ್ತಜ್ಜಿಯಾಗುತ್ತಾಳೆ. ಲೋಕೋದ್ಧಾರಕ ಯೇಸುಸ್ವಾಮಿ ಜನಿಸಿದ್ದು ಈ ವಂಶದಲ್ಲೇ. ನನ್ನೊಲವಿನ ಸಹೋದರ ಸಹೋದರಿಯರೇ, ಈ ವಂಶ ಎಂಬುದಾಗಿ ನಾವು ನೋಡುವಾಗ ಈ ರೂತಳು ಮೊವ್ಯಾಬ್ ನಾಡಿಗೆ ಅಂದರೆ ಅನ್ಯ ಜನಾಂಗಕ್ಕೆ ಸೇರಿದಂತಹ ಒಂದು ಸ್ತ್ರೀಯಾಗಿದ್ದರೂ ಸಹ ಮಹೋನ್ನತ ದೇವರ ಪುತ್ರರಾದಂಥ ಯೇಸು ಪ್ರಭುವಿನ ವಂಶವನ್ನು ಸ್ವೀಕರಿಸುತ್ತಾರೆ. ಈ ರೂತಳು ತನ್ನ ಅತ್ತೆಯ ಮೇಲೆ ಇಟ್ಟಂಥ ಗೌರವದ ನಿಮಿತ್ತ, ಆ ಪ್ರೀತಿಯ ನಿಮಿತ್ತ, ತನ್ನ ಅತ್ತೆಯನ್ನು ತನ್ನ ತಾಯಿಯಂತೆ ಪ್ರೀತಿಸಿದಂತಹ ಈ ವಿಶ್ವಾಸದ ನಿಮಿತ್ತವಾಗಿದೆ. ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ಪ್ರಸ್ತುತ ಪ್ರಪಂಚದಲ್ಲಿ ಅತ್ತೆ ಸೊಸೆಯ ಈ ಬಾಂಧವ್ಯದ ಮುಖಾಂತರ ಯೇಸುಸ್ವಾಮಿ ಈ ಕುಟುಂಬದಲ್ಲಿ ಜನಿಸುತ್ತಾರೆ. ಈ ಕಾರಣ ದಾವೀದನಿಗೆ ಮುತ್ತಜ್ಜಿಯಾದಂಥ ರೂತಳು ಧನ್ಯಳಾಗುತ್ತಾಳೆ. ಒಮ್ಮೆ ನಾವು ಚಿಂತಿಸೋಣ. ನನ್ನೊಲವಿನ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಕುಟುಂಬಗಳನ್ನು ಒಮ್ಮೆ ನಾವು ಪರಿಶೀಲಿಸಬೇಕು. ಇವತ್ತು ಎಷ್ಟೋ ಕುಟುಂಬಗಳು ಅತ್ತೆ ಮತ್ತು ಸೊಸೆಯ ಬಾಂಧವ್ಯವಿಲ್ಲದೆ ಒಡೆದು ಹೋಗ್ತಾ ಇದೆ. ಈ ಅತ್ತೆ ಮತ್ತು ಸೊಸೆ ಅಂತ ಹೇಳುವಾಗ ಈ ಎರಡರ ಮಧ್ಯೆ ಒಂದು ಪ್ರಾಣಿ ತಗಲಾಕೊಂಡಿರುತ್ತೆ. ಅದರ ಪರಿಸ್ಥಿತಿ ಹೇಳಲಿಕ್ಕಾಗೋದಿಲ್ಲ. ಗಂಡ ಎಂಬ ಒಂದು ಪ್ರಾಣಿ ಈ ಕಡೆ ತಾಯಿಗೆ ಸಪೋರ್ಟ್ ಮಾಡಲಿಕ್ಕಾಗೋದಿಲ್ಲ, ಈ ಕಡೆ ಹೆಂಡತಿಗೆ ಸಪೋರ್ಟ್ ಮಾಡಲಿಕ್ಕಾಗೋದಿಲ್ಲ. ಮಧ್ಯೆ ಸಿಕ್ಕೊಂಡಂಥ ಪ್ರಾಣಿ ಏನು ಮಾಡಲಿಕ್ಕಾಗೋದಿಲ್ಲ. ಕುಟುಂಬದಲ್ಲಿ ಅಶಾಂತಿ, ಅಸಮಾಧಾನ. ತಾಯಿ ಹೇಳಿದ್ದನ್ನು ಕೇಳಲಿಕ್ಕಾಗೋದಿಲ್ಲ, ಹೆಂಡತಿ ಹೇಳಿದ್ದನ್ನು ಕೇಳಲಿಕ್ಕಾಗೋದಿಲ್ಲ. ಈ ಕಡೆ ತಾಯಿನ ಬಿಟ್ಟು ಜೀವಿಸ್ಲಿಕ್ಕಾಗೋದಿಲ್ಲ, ಈ ಕಡೆ ಹೆಂಡತಿಯನ್ನು ಬಿಟ್ಟು ಜೀವಿಸ್ಲಿಕ್ಕಾಗೋದಿಲ್ಲ. ಈಗಿರುವಾಗ ಪ್ರಿಯರೇ, ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ಹೀಗೆ ನಾವು ಜೀವಿಸುವಾಗ ಕ್ರಿಸ್ತನ ಜನನವನ್ನು ಎದುರು ನೋಡುವಂಥ ನಾವು ಒಮ್ಮೆ ನಮ್ಮನ್ನು ಪರಿಶೀಲಿಸಿಕೊಳ್ಬೇಕು ಈ ಸಮಯದಲ್ಲಿ. ಅಂದರೆ ಒಂದೇ ಒಂದು ಇಲ್ಲಿ ನಾನು ನಿಮಗೆ ತಿಳಿಸುವಂಥ ಸತ್ಯಾಂಶ, ಯಾವ ಕುಟುಂಬದಲ್ಲಿ ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ ಎಂಬುದು ನೆಲೆಸಿರುತ್ತದೋ ಆ ಗೋದಲೆಯಲ್ಲಿ ಯೇಸು ಪ್ರಭು ಹುಟ್ಟಿ ಬರ್ತಾರೆ. ಎಲ್ಲಿ ಶಾಂತಿ ಸಮಾಧಾನವೆಂಬುದಿದೆಯೋ ಅಲ್ಲಿ ಯೇಸುಸ್ವಾಮಿ ಹುಟ್ಟಿ ಬರ್ತಾರೆ. ಪ್ರಿಯರೇ, ಶಾಂತಿ ಸಮಾಧಾನವೆಂಬುದು ದೇವರು ಕೊಡುವಂಥ ಒಂದು ಉದಾರವಾದ ಕೊಡುಗೆ. ಯಾಕೆಂದರೆ ಯೇಸು ಹೇಳಿದರು, ನನ್ನ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ. ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ನಮಗೆ ಶಾಂತಿಯನ್ನು ಕೊಡಲು, ನಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡಲು, ನಮ್ಮ ಕುಟುಂಬದಲ್ಲಿ ಪ್ರೀತಿಯನ್ನು ಕೊಡಲು. ಇವತ್ತು ಆ ಯೇಸು ಪ್ರಭುವಿನ ಜನನವನ್ನು ನಿರೀಕ್ಷಿಸುತ್ತಿರುವಂಥ, ಎದುರು ನೋಡುತ್ತಿರುವಂಥ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಆ ಯೇಸು ಪ್ರಭುವಿನ ಶಾಂತಿ, ಸಮಾಧಾನ, ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ ನಿಮ್ಮ ಕುಟುಂಬಗಳಲ್ಲಿ ನೆಲೆಸಬೇಕು. ಈ ಪ್ರಾರ್ಥನೆಯ ಮುಖಾಂತರ ಒಮ್ಮೆ ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚೋಣ, ನಮ್ಮನ್ನೇ ದೇವರ ಕರಗಳಲ್ಲಿ ನಾವು ಸಮರ್ಪಿಸೋಣ. ಸರ್ವಶಕ್ತರಾದ ದೇವರೇ, ಇಗೋ ಸ್ವಾಮಿ, ಒಂದು ಪರಿಶುದ್ಧವಾದ ಪ್ರಸನ್ನತೆಯ ವೇಳೆಯಲ್ಲಿ ಸ್ವಾಮಿ ನಿಮ್ಮ ಕರಗಳಲ್ಲಿ ನಮ್ಮ ಕುಟುಂಬಗಳನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ ದೇವ. ಇವತ್ತು ಅಶಾಂತಿ, ಅಸಮಾಧಾನದಿಂದ ಜೀವಿಸುತ್ತಿರುವಂಥ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ ದೇವ. ತಂದೆ, ತಾಯಿ, ಮಕ್ಕಳು, ಕುಟುಂಬ, ಅತ್ತೆ, ಮಾವ, ಬಂಧು ಬಳಗ, ರಕ್ತ ಸಂಬಂಧಿಗಳು ಒಟ್ಟಾಗಿ ಜೀವಿಸುವಂಥ ಕುಟುಂಬಗಳನ್ನು ಆಶೀರ್ವದಿಸಿರಿ ಯೇಸುವೆ. ಈ ಪ್ರತಿಯೊಂದು ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ ನೆಲೆಸಲಿ. ನಿಮ್ಮ ಜನನವನ್ನು ಎದುರು ನೋಡುತ್ತಿರುವಂಥ
ಪ್ರತಿಯೊಂದು ನಿನ್ನ ಪ್ರಿಯ ಮಕ್ಕಳು ಸ್ವಾಮಿ ನಿಮ್ಮ ಶಾಂತಿ ಸಮಾಧಾನವನ್ನು ಪಡೆದುಕೊಂಡು ಸದಾ ಶಾಶ್ವತವಾದ ಶಾಂತಿ ಸಮಾಧಾನದಲ್ಲಿ ಜೀವಿಸುತ್ತಾ ಸದಾ ಈ ಧರೆಗೆ ಉಪ್ಪಾಗಿ ಈ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ ಆಶೀರ್ವದಿಸಿರಿ. ಯೇಸು ಪ್ರಭುವಿನ ಶಾಂತಿ, ಸಮಾಧಾನ, ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ ಈ ದೇವವಾಕ್ಯವನ್ನು ಆಲಿಸುವಂಥ ನಿಮ್ಮೆಲ್ಲರ ಕುಟುಂಬಗಳಲ್ಲಿ ಸದಾ ನೆಲೆಸಲೆಂದು ಸರ್ವಶಕ್ತರಾದ ಯೇಸುವಿನ ನಾಮದಲ್ಲಿ ತಂದೆ ದೇವರ ಕರಗಳಲ್ಲಿ ತಾಯಿ ಪರಿಶುದ್ಧ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.